ದೇವದೂರು ತಾಲೂಕಿನ ಸುಕ್ಷೇತ್ರ ಗಬ್ಬೂರಿನ ಮಣಿಪುರದ ಸಿರಿ ತಪೋವನರಾದ ಲಿಂಗೈಕ್ಯ ಪೂಜ್ಯ ಶ್ರೀ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ 25ನೇ ವರ್ಷದ ಪುಣ್ಯಸ್ಮರಣೋತ್ಸವ, 2501 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ, 264ನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ಧಾರ್ಮಿಕ ಸಭೆಯನ್ನು ಜ್ಯೋತಿರ್ಲಿಂಗ ಮಹಾಪೀಠಗಳಲ್ಲಿ ಒಂದಾದ ಶ್ರೀಶೈಲ ಪೀಠದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಪೂಜ್ಯ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಧರ್ಮ ಸಂದೇಶ ನೀಡಿದ ಜಗದ್ಗುರು ಮಹಾಸನ್ನಿಧಿಯವರು, ತಾಯಿಯಂದಿರಿಗೆ ಗೌರವ ಕೊಡುವ ಸಂಕೇತವೇ ಉಡಿ ತುಂಬುವ ಕಾರ್ಯಕ್ರಮವಾಗಿದೆ. ಒಬ್ಬ ಮಹಿಳೆಗೆ ಒಂದು ಕುಟುಂಬವನ್ನು ತೂಗಿಸಿಕೊಂಡು ಹೋಗುವ ಶಕ್ತಿ ಹೊಂದಿರುತ್ತಾಳೆ. ಕುಟುಂಬವನ್ನು ತೂಗಿಸಿಕೊಂಡು ಹೋಗುವ ಸಾಮರ್ಥ್ಯ ಮಹಿಳೆಗೆ ಇರುವುದರಿಂದ ಒಬ್ಬ ಮಹಿಳೆಗೆ ಉಡಿ ತುಂಬಿದರೆ ಇಡೀ ಕುಟುಂಬಕ್ಕೆ ಉಡಿ ತುಂಬಿದ ಹಾಗೆ ಎಂಬ ಭಾವನೆಯಿಂದ ಗಬ್ಬೂರು ಶ್ರೀಗಳು ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಉಡಿಯಲ್ಲಿ ತಾಂಬೂಲಗಳನ್ನು ತುಂಬುವುದಲ್ಲ, ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳಿ ಎಂಬ ಅರ್ಥ ಉಡಿಯಲ್ಲಿರುತ್ತದೆ ಎಂದು ಹೇಳಿದರು. ಇಡೀ ಮನುಕುಲದಲ್ಲಿ ನಿಜವಾದ ಶ್ರೀಮಂತ ಯಾರೆಂದರೆ ಸಾಕು ಅನ್ನುವವರೇ ಶ್ರೀಮಂತರು. ದೊಡ್ಡ ದೊಡ್ಡ ಬಂಗಲೆ, ದೊಡ್ಡ ದೊಡ್ಡ ಕಾರು, ಫ್ಯಾಕ್ಟರಿ, ಅಂತಸ್ತು, ಕೋಟಿಗಟ್ಟಲೆ ಹಣ ಇದ್ದವರು ಶ್ರೀಮಂತರಲ್ಲ. ಸಾಕು ಅನ್ನುವ ಮನೋಭಾವನೆ ಯಾರಿಗಿರುತ್ತೋ ಅವರೇ ಈ ಕಾಲದ ಶ್ರೀಮಂತರು ಎಂದು ಹೇಳಿದರು. ಧರ್ಮ, ಕರ್ಮ ಸಂಯೋಜಕ್ಕೆ ಭಗವಂತ ನಮಗೆ ಎಷ್ಟು ಕೊಡುತ್ತಾನೋ ಅಷ್ಟರಲ್ಲಿಗೆ ನಾವು ಸಂತೃಪ್ತವಾಗಿರಬೇಕು. ದಿನದ 16ರಿಂದ 18 ತಾಸು ನಮ್ಮ ದೇಹ ಮನಸ್ಸನ್ನು ಕೊಟ್ಟು ಕಾಯಕ ಮಾಡಬೇಕು. ಅಷ್ಟರಲ್ಲಿ ನಮಗೆ ದೇವರು ಏನು ಕೊಡುತ್ತಾನೋ ಅಷ್ಟರಲ್ಲಿಯೇ ನಾವು ತೃಪ್ತಿಯಾಗಿರಬೇಕು. ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಶರಣಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೇದಿಕೆಯ ಮೇಲೆ ಶ್ರೀಶೈಲ ಮಹಾಪೀಠದಿಂದ ಗಬ್ಬೂರು ಶ್ರೀಮಠಕ್ಕೆ ಗುರುಕುಲ ಭೂಷಣವೆಂಬ ಬಿರುದಾಂಕಿತ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಶುಭಾಶೀರ್ವದಿಸಲಾಯಿತು. ಉಡಿ ತುಂಬೋದು ಇದರ ಅರ್ಥ ಏನು ಅಂತ ಕೇಳಿದ್ರೆ, ತಾಯಂದಿರಿಗೆ ಕೊಡುವಂತಹ ಗೌರವದ ಸಂಕೇತವೇ ಉಡಿ ತುಂಬುವಂತಹ. ಸಾಮಾನ್ಯವಾಗಿ ಒಂದು ಮನೆಯನ್ನು ತುಂಬುವ ಶಕ್ತಿ ಯಾರಿಗಿರ್ತದೆ ಅಂತ ಕೇಳಿದ್ರೆ, 100 ಮಂದಿ ಗಣಮಕ್ಕಳಿದ್ರು ಕೂಡ ಆ ಮನೆಯನ್ನು ತುಂಬಲಿಕ್ಕಾಗಂಗಿಲ್ಲ. ಆದ್ರೆ ಯಾವಾಗ ಆ ಮನೆಗೆ ಒಬ್ಬ ಹೆಣ್ಮಗಳು ಬರ್ತಾರೋ ಅವಾಗನ ಆ ಮನೆ ತುಂಬೋದು. ಅದಕ್ಕೆ ಮನೆ ತುಂಬು ಸಾಮರ್ಥ್ಯ ಅದು ತಾಯಂದಿರಿಗಿರೋಣದ್ರಿಂದ ನಿಮಗೆ ಉಡಿ ತುಂಬಿದ್ರೆ ಅದು ಮನೆಯೇ ತುಂಬಿದಂಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ನಿಮ್ಮೆಲ್ಲರ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ಕೂಡ ಶ್ರೀಗಳವರು ಆಯೋಜನೆ ಮಾಡಿದ್ದಾರೆ. ಉಡಿ ಅಂದ್ರೆ ಕೇವಲ ನಿಮ್ಮ ಸೆರಗಿನೊಳಗೆ ಕೆಲವು ಸಾಮಗ್ರಿಗಳನ್ನು ತುಂಬಿಕೊಳ್ಳೋದು ಮಾತ್ರ ಉಡಿ ತುಂಬಿಕೊಳ್ಳೋದಲ್ಲ, ನಿಮ್ಮ ಮನಸ್ಸನ್ನು ತುಂಬಿಕೊಳ್ಬೇಕು ಅನ್ನೋ ಸಲುವಾಗಿ ಉಡಿ ತುಂಬುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗಬ್ಬೂರು ಶ್ರೀಮಠದ ಸರ್ವ ಸದ್ಭಕ್ತರು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ಶರಣರು, ಸಂತರು, ಕವಿಗಳು, ಸಾಹಿತಿಗಳು, ಉಪನ್ಯಾಸಕರು, ಕಲಾವಿದರು, ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು, ಜನಪ್ರತಿನಿಧಿಗಳು, ಮುಖಂಡರು, ಗುರು ಹಿರಿಯರು, ಯುವಕರು, ಸಾವಿರಾರು ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು.